ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್. ಯಾವ ತರ ಸಿ.ವಿ. ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಹೀಗೆ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಪ್ರಕಾರ ಈ ಕೊಲೆ ಇದು ಕೊಲೆನೇ ಅಲ್ಲ, ಇದೊಂದು ಅಸಹಜ ಸಾವು. ಈಗ ಬಂತು ನೋಡಿ. ದೇಹವನ್ನು ಸುಟ್ಟಿದ್ರೆ ಅದು ಸಾಕ್ಷ್ಯನಾಶ ಆಗ್ತಾ ಇತ್ತು, ಸಾಕ್ಷ್ಯನಾಶ ಮಾಡಿಲ್ಲ. ಎಲ್ಲವೂ ಕೂಡ ಇಲ್ಲಿ ತನಕ ಏನು ವಾದ ಮಂಡನೆ ಆಗ್ತಾ ಇತ್ತು ಅದಕ್ಕೆ ತದ್ವಿರುದ್ಧವಾಗಿ ವಾದಿಸ್ತಾ ಇದ್ದಾರೆ. ಪ್ರಕರಣದ ವಾದಕ್ಕೆ ಮತ್ತೊಂದು ತಿರುವು ಕೊಟ್ಟಿದ್ದಾರೆ. ಮೃತದೇಹ ಶಿಫ್ಟ್ ಮಾಡಿದರೆ ಸಾಕ್ಷ್ಯನಾಶ ಆಗಲ್ಲ, ಕೇವಲ ಶಿಫ್ಟ್ ಮಾಡಿದ್ದು ಮಾತ್ರ, ದೇಹವನ್ನು ಸುಟ್ಟಿದ್ರೆ ಮಾತ್ರ ಅದು ಸಾಕ್ಷ್ಯನಾಶ ಆಗ್ತಾ ಇತ್ತು. ರೇಣುಕಾ ಕಿಡ್ನ್ಯಾಪ್ಗೆ ಯಾವುದೇ ಸಾಕ್ಷ್ಯ ಇಲ್ಲ, ನಂಬರ್ 1 ಅವ್ರು ಹೇಳೋದು. ಯಾಕಂದ್ರೆ ಅವ್ರು ಹೇಳೋದು ಹೆಂಗೆ ರೀ ಕಿಡ್ನ್ಯಾಪ್ ಆಗತ್ತೆ, ಅವ್ರ ತಂದೆ ಗೊತ್ತಿತ್ತು ಅವನು ಹೋಗ್ತಾನೆ ಅಂತೇಳಿ. ಕಿಡ್ನ್ಯಾಪ್ ಆಗಿದ್ದಿದ್ರೆ ಅವನ ಯೂನಿಫಾರ್ಮಲ್ಲೇ ಕಿಡ್ನ್ಯಾಪ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕಿಡ್ನ್ಯಾಪ್ ಆಗಿದ್ರೆ ಅವನ ಮೊಬೈಲ್ ಕಿತ್ಕೋಬೇಕಾಗಿತ್ತು, ಕಿತ್ಕೊಂಡಿಲ್ಲ. ಅವನೇ ದುರ್ಗಾ ಬಾರ್ನಲ್ಲಿ ಎಣ್ಣೆ ತಗೊಂಡಿದ್ದಾನೆ. ಕಿಡ್ನ್ಯಾಪ್ ಹೆಂಗೆ ಇಲ್ಲ. ಆಮೇಲೆ ರೇಣುಕಾ ಅವರ ತಂದೆ ಜೂನ್ 11ರಂದು ಮೃತದೇಹ ಗುರುತು ಪತ್ತೆ ಹಚ್ಚಿದ್ದಾರೆ. ಅಲ್ಲಿ ರೇಣುಕಾ ತಂದೆ ಹೇಳಿಕೆ ದಾಖಲು ಮಾಡಲಾಗತ್ತೆ. ಅಲ್ಲಿ ಅವ್ರ ತಂದೆ ಹೇಳಿಲ್ಲ ಎಲ್ಲೂ ಕೂಡ, ನನ್ನ ಮಗನನ್ನ ಫೋನ್ ಮಾಡಿ ಅಪ್ಪ ಹಿಂಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಏನು ಹೇಳಿಲ್ಲ. ಅವ ಕೆಲಸದ ಮೇಲೆ ಹೋಗ್ತಾ ಇದ್ದೀನಪ್ಪ, ರಾತ್ರಿ ಲೇಟ್ ಆಗತ್ತೆ ಅಂತ ಹೇಳಿದ್ದ. ಆಮೇಲೆ ನಿಮ್ಮ ಹತ್ರ ಕೂಡ ಚಿತ್ರದುರ್ಗದಿಂದ ಬಲವಂತವಾಗಿ ಕರ್ಕೊಂಬಂದ್ರು ಅನ್ನೋದಕ್ಕೆ ಯಾವುದಾದ್ರೂ ಸಾಕ್ಷ್ಯ ಇದೆಯಾ? ಇಲ್ಲ. ದುರ್ಗಾ ಬಾರಲ್ಲಿ ಅವನೇ ಪೇ ಮಾಡ್ತಾನೆ, ಗೂಗಲ್ ಪೇ. ಅಲ್ಲಿ ಕ್ಯಾಶಿಯರ್ ಕೂಡ ಹೇಳಿದ್ದಾನೆ, ಸರ್ ಅವರೇ ಮಾಡಿದ್ರು ಅಂತ ಹೇಳಿದ್ದಾರೆ. ಹೆಂಗಾಗತ್ತೆ ಇದು ಕಿಡ್ನ್ಯಾಪು? ಕಿಡ್ನ್ಯಾಪ್ ಯಾವಾಗ ಆಗುತ್ತೆ? ಕೈಕಾಲು ಕಟ್ಕೊಂಡು ಅವನ ಫೋನ್ ಕಿತ್ಕೊಂಡು ಹಂಗೇನಿಲ್ವಲ್ಲ. ಈ ಪ್ರಕರಣ ಜಾಮೀನು ಕೊಡಬಹುದಾದ ಕೇಸ್ 355 ಮತ್ತು 201, 301 ಹಾಕುವಂತ ಅಗತ್ಯನೇ ಇರಲಿಲ್ಲ. ಕೊಲೆ ವಿಚಾರದ ಬಗ್ಗೆ ಕೂಡ ಸಿ.ವಿ. ನಾಗೇಶ್ ವಾದ ಮಾಡ್ತಾರೆ. ಈ ಪ್ರಕರಣ ಜಾಮೀನು ಕೊಡಬಹುದಾದ ಕೇಸ್ ಯಾಕೆಂತಂದ್ರೆ ಒಂದು ಹಣ ಸಿಗತ್ತೆ ಎಲ್ಲೋ ಒಂದು ಕಡೆ. ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ, ಪೊಲೀಸರು ಯಾವ ಕೇಸ್ ಹಾಕಬೇಕಾಗಿತ್ತು? ಅರೆ, ಒಂದು ಹೆಣ ಸಿಕ್ಕಿದೆ ಅಂತ ಹೇಳುವಾಗ ಒಂದು ಅಸಹಜ ಸಾವು ಅಂತ ಹಾಕಬೇಕಾಗಿತ್ತು. ನೀವೇನು ಮಾಡಿದ್ರಿ? 302 ಹಾಕಿದ್ರಿ. ಹೆಂಗೆ ಹಾಕಿದ್ರಿ? ತಪ್ಪಲ್ವಾ ಅನ್ನೋ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ವಾದ ಇವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಆರ್ ನಗರ ಶೆಡ್ ಇರೋದಲ್ಲಿ ಆರ್ ನಗರದಲ್ಲಿ, ಹೆಣ ಸಿಕ್ಕಿರೋದಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ. ಮತ್ತೆ ಅದು ಅಸಹಜ ಸಾವಲ್ವಾ? ಮತ್ತೆ ನೀವು ಕೊಲೆ ಕೇಸ್ ಅಂತ ಹೆಂಗೆ ಹಾಕಿದ್ರಿ? ಯಾರು ಹೇಳಿದ್ರು ಕೊಲೆ ಕೇಸ್ ಅಂತೇಳಿ? ಆ ಸೆಕ್ಯೂರಿಟಿ ಗಾರ್ಡ್ ಬಂದು ಹೇಳ್ತಾನೆ ಇಲ್ಲೊಂದು ಹೆಣ ಸಿಕ್ಕಿದೆ ಅಂತೇಳಿ. ಪೊಲೀಸರು ಯಾವ್ದು ಹಾಕ್ಬೇಕಾಗಿತ್ತು? ಅಸಹಜ ಸಾವು ಅಲ್ವಾ? ಹೌದು. ಇನ್ನೊಂದೇನು ಹೇಳ್ತೀರಿ? ಕಿಡ್ನ್ಯಾಪ್ ಮಾಡಿದ್ದು. ಎಲ್ಲಿ ಕಿಡ್ನ್ಯಾಪ್ ಆಗಿದೆ? ಅವನ ಕೈಕಾಲು ಕಟ್ಟಿದ್ದೀರಾ? ಅವನ ಫೋನ್ ಕಿತ್ಕೊಂಡಿದ್ದಾರಾ? ಇಲ್ಲ, ಅವನು ಆರಾಮ್ಸೆ ಬಂದಿದ್ದಾನೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ನೋಡಿ ಆರಾಮ್ಸೆ ದರ್ಶನ್ಗೆ ಬೇಲ್ ಕೊಡ್ಬೋದು ಅಂತೇಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹಾಸ್ಯ ಚಟಾಕಿ ಕೂಡ ಬಂತು. ನೋಡಿ, ಅವ್ರು ಹೇಳ್ತಾರೆ ದುರ್ಗಾ ಬಾರ್ಗೆ ಹೋಗಿದ್ದ, ಅವನನ್ನ ಕಿಡ್ನ್ಯಾಪ್ ಮಾಡಿ ನಾವು ದುರ್ಗಾ ಬಾರಿಂದ ಓಡೋಗ್ಬೇಕಿತ್ತಲ್ವಾ? ಇಲ್ಲ, ಅವನೇ ಎಣ್ಣೆ ಆರ್ಡರ್ ಮಾಡಿದೆ ಎಲ್ಲ ಫ್ರೆಂಡ್ಸ್ಗಳಿಗೆ. ಇದು ಫ್ರೆಂಡ್ಸ್ ಹೋಗಿರೋದ್ರಿ. ಆಮೇಲೆ ಪೇಮೆಂಟ್ ಮಾಡಿದ್ದ, ಮೊಬೈಲ್ ಗೂಗಲ್ ಪೇ, ಮೊಬೈಲ್ ಅವನ ಹತ್ರನೇ ಇತ್ತು. ಕಿಡ್ನ್ಯಾಪ್ ಮಾಡುವಾಗ ಯಾರಾದರೂ ಮೊಬೈಲ್ ಕೊಡ್ತಾರಾ? ಕಿತ್ತು ಒಳಗಿಡ್ತಾರೆ. ಅವನ ಅಪ್ಪನಿಗೂ ಫೋನ್ ಮಾಡಿದ್ದ, ಅಪ್ಪ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಹೆಂಗ್ರಿ ಕಿಡ್ನ್ಯಾಪ್ ಆಗತ್ತೆ? ವಾದ ನೋಡಿ, ಇದು ವಾದ. ಆಮೇಲೆ ಹೇಳ್ತಾರೆ ಇದೆಲ್ಲ ಸಾಕ್ಷ್ಯ, ನಮ್ಮ ಕಡೆ ಬಾಸುಂಡೆ ಬರಲು ಹೊಡೀತಾರೆ, ಹಂಗೇನೆ ಹೆಣಕ್ಕೆ ಹೊಡೆದಿದ್ದಾರೆ ಅಂತ. ಕೊಲೆ ಸಾಕ್ಷ್ಯಕ್ಕೆ ಅಚ್ಚುಕಟ್ಟಾಗಿ ಸಾಕ್ಷ್ಯ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಕಡೆ ಬಾಸುಂಡೆ ಬರಲು ಹೊಡೀತಾರೆ, ಅದೇ ಥರ ಹೊಡೆದಿರ್ಬೇಕೇನೋ. ಎಮ್ಮೆ ಓಡಿಸೋ ಕೋಲು ಕೊಲೆ ಸಾಕ್ಷ್ಯ ಮಾಡಿದ್ದಾರೆ. ಅದೊಂದು ಎಮ್ಮೆ ಓಡಿಸೋ ಕೋಲನ್ನ ಕೊಲೆ ಸಾಕ್ಷ್ಯ ಅಂತ ಹೇಳ್ತಾರೆ. ಒಡೆದೋಗಿದೆ. ಸಿ.ವಿ. ನಾಗೇಶ್ ಅವರ ವಾದ ಬಹಳ ಕುತೂಹಲಭರಿತವಾಗಿದೆ. ಈ ಥರನೂ ವಾದ ಮಾಡಬಹುದಾ ಅನ್ನುವಂಥ ಕುತೂಹಲ. ವಾದ ಹೇಗಿದ್ರೂ ಮಾಡ್ಬೋದು, ನೀವು ಸಾಕ್ಷಿ ಕೊಡಬೇಕಷ್ಟೇ. ಈಗ ಇದನ್ನು ಅವ್ರು ತಪ್ಪು ಹೇಳ್ತಾ ಇದ್ದಾರೋ ಸರಿ ಹೇಳ್ತಾ ಇದ್ದಾರೋ ಅನ್ನೋದನ್ನು ಪ್ರಸನ್ನ ಕುಮಾರಿಗೆ ವಾದ ಮಂಡಿಸಬೇಕು. ಮತ್ತೆ ಅದರ ಮೇಲೆ ನಿರ್ಧಾರ ಆಗತ್ತೆ. ನೋಡಿ,
₹640 ಕೊಟ್ಟಿದ್ದಾನೆ ಎಣ್ಣೆಗೆ. ಯಾರು ಕೊಟ್ಟಿದ್ದು? ರೇಣುಕಾ ಸ್ವಾಮಿ. ಮತ್ತೆ ನೀವು ಕಿಡ್ನ್ಯಾಪ್ ಅಂತ ಹೆಂಗೆ ಹೇಳ್ತೀರಿ ಸರ್ ಅನ್ನೋ ರೀತಿಯಲ್ಲಿ ವಾದ. ಇದು ಕಿಡ್ನ್ಯಾಪ್ ಅಲ್ವೇ ಅಲ್ಲ, ಆರಾಮ್ಸೆ ಇವರಿಗೆ ಜಾಮೀನು ಕೊಡಬಹುದು. ಹೆಣ ಸುಟ್ಟಾಕಿದಾರೇನ್ರಿ? ಇಲ್ಲ, ಮೃತದೇಹ ಶಿಫ್ಟ್ ಮಾಡಿದ್ದಾರೆ. ಸಾಕ್ಷ್ಯ ಹೆಂಗಾಗತ್ತೆ? ಜೂನ್ 12ರಂದು ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಾರೆ. ಎಲ್ಲಿಗೆ? ಅಂದು ಈ ವೆಪನ್ಗಳನ್ನು ಪೊಲೀಸರು ವಶಪಡಿಸಿಕೊಳ್ತಾರೆ. ಅವತ್ತು ವಶಪಡಿಸ್ಕೊಳ್ಳೋದು, ಅಲ್ಲಿ ತನಕ ವಶಪಡಿಸ್ಕೊಂಡಿಲ್ಲ. ಇದೆಲ್ಲ ಕಟ್ಟುಕತೆ ಅನ್ನೋ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ ಟಿ.ವಿ. ನಾಗೇಶ್. ಅಂದ್ರೆ ಅಲ್ಲಿ ತನಕ ಇವರು ಸ್ಥಳಕ್ಕೆ ಹೋಗಿಲ್ವಾ? ದರ್ಶನ್ ಬೇಲ್ಗಾಗಿ ಪ್ರಬಲ ವಾದವನ್ನು ಮಂಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ದೇಹವನ್ನ ಸುಡಲಿಲ್ಲ, ಕೇವಲ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಬಲವಂತವಾಗಿ ಕರ್ಕೊಂಡು ಹೋಗಿಲ್ಲ. ಇದು ಕಿಡ್ನ್ಯಾಪ್ ಕೇಸ್ ಅಲ್ವೇ ಅಲ್ಲ. ಸೊ ಹಾಗಾಗಿ ಕ್ಯಾಶಿಯರ್ ಮಂಜುನಾಥ್ ಹೇಳಿಕೆ ಸ್ಪಷ್ಟ. ಮದ್ಯ ಖರೀದಿ ಮಾಡಿದ್ದೇ ಅವನು. ಈಗ ಅವನನ್ನು ಎತ್ತಾಕೊಂಡ್ಬರ್ತಾ ಇದ್ರೆ ಅವನು ಹೆಂಗ್ ಮಾಡ್ತಾನೆ? ಇಲ್ವಲ್ಲ. ಅವನಿಗೆ ಹೊಡೆದಿದ್ರೆ ಗಿಡ್ದಿದ್ರೆ ಹೆಂಗ್ ಮಾಡೋಕ್ಕಾಗತ್ತೆ? ಇಲ್ಲ. ಹಾಗಾಗಿ ಇದು ಕಿಡ್ನ್ಯಾಪೇ ಅಲ್ಲ ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ಪ್ರಬಲ ವಾದ. ಇದಕ್ಕೆ ಪ್ರಸನ್ನ ಕುಮಾರ್ ಯಾವ ರೀತಿ ಕೌಂಟರ್ ಅಟ್ಯಾಕ್ ಮಾಡ್ತಾರೆ, ಬಹಳ ಕುತೂಹಲ ಇದೆ. ಕ್ಯಾಶಿಯರ್ ಮಂಜುನಾಥ್ ದುರ್ಗಾ ಬಾರ್ನ ಕ್ಯಾಶಿಯರ್ ಅವ್ರ ಹತ್ರ ಕೂಡ ಮಾತಾಡಿಸಿದ್ದಾರೆ. ಆಗ ಅವ್ರು ಹೇಳಿದ್ದಿರ್ಬೋದು, ಇಲ್ಲ ಅವರಾಗೆ ಬಂದು ಏನು ದುಡ್ಡು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಬರ್ಬೋದೇನು. ಇದನ್ನ ಕೋರ್ಟ್ ಯಾವ ರೀತಿ ತಗೊಳತ್ತೆ ಕಾದು ನೋಡಬೇಕಾಗಿದೆ. ಟಿ.ವಿ. ನಾಗೇಶ್ ಬಹಳ ಕುತೂಹಲಭರಿತ ವಾದ ಮಂಡಿಸ್ತಾ ಇದ್ದಾರೆ. ಕಿಡ್ನ್ಯಾಪ್ ಆದವನು ಫೋನ್ ಪೇ ಹೇಗೆ ಮಾಡ್ತಾನೆ ಅಂದರೆ ಅವನ ಕೈಯಲ್ಲಿ ಫೋನ್ ಇತ್ತು, ಎಲ್ಲವೂ ಇತ್ತು, ಅವನಿಗೇನು ಕಿರಿಕಿರಿ ಇರಲಿಲ್ಲ, ಅದರ ಅರ್ಥ. ಈಗ ಇದಕ್ಕೆ ಕೌಂಟರ್ ಅಟ್ಯಾಕ್ ಏನಾಗುತ್ತೆ ಅನ್ನೋಂಥ ಕುತೂಹಲ ಇರುತ್ತೆ. ಗೊತ್ತಾಯ್ತಲ್ಲ. ಇವತ್ತು ರೆಗ್ಯುಲರ್ ಬೇಲ್ಗಾಗಿ ವಾದ ಮಂಡಿಸ್ತಾ ಇರೋದು. 4-5 ಪಾಯಿಂಟ್ ಹೇಳಿದರು ನೋಡಿ. ನೀವು ದರ್ಶನ್ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ದರ್ಶನ್ ಮನೆ ಇರೋದಲ್ಲಿ ರಾಜ RR ನಗರದಲ್ಲಿ. ಆತನ ಮೇಲೆ ಆ ಇನ್ಸಿಡೆಂಟ್ ಆಗಿದ್ದು RR ನಗರದಲ್ಲಿ. ಹೆಣ ಸಿಕ್ಕಿದ್ದಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ. ಹೆಣ ಅಲ್ಲಿ ತಗೊಂಡು ಯಾಕೆ ಹಾಕ್ತಾರೆ? ಹಾಗಿದ್ರೆ ಇದು ಅಸಹಜ ಸಾವು. ಯಾರೊಬ್ಬ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದು ಇಲ್ಲೊಂದು ಹೆಣ ಬಿದ್ದಿದೆ ಅಂತೇಳಿ. ಹೆಣ ಬಿದ್ದಿದೆ ಅಂತ ಹೇಳಿದಾಗ ಪೊಲೀಸರು ಏನು ಮಾಡಬೇಕು? ಅಸಹಜ ಸಾವು ಅಂತೇಳಿ ಕಂಪ್ಲೇಂಟ್ ಬರ್ಸ್ಕೋಬೇಕಾಗಿತ್ತು. ಬಟ್ ನೀವು ಬರೀಲಿಲ್ಲ. ನೀವೇನು ಮಾಡಿದ್ರಿ? ಕೊಲೆ ಆರೋಪ ಮಾಡಿದ್ರಿ. ಯಾರ ಮೇಲೆ? ದರ್ಶನ್ ಮೇಲೆ. ಹೆಂಗಾಗತ್ತೆ ಅಲ್ವಾ? ಹಾಗಾಗಿ ಇದು 355 ಮತ್ತು 201 ಬೇಲ್ ಕೊಡ್ಬೋದು ಅಂತ ಕೇಸು.